ಯೂಟ್ಯೂಬರ್ ಸಮೀರ್ ವಿರುದ್ಧ ಸಾಲು ಸಾಲು ಸೆಕ್ಷನ್ಗಳು. ಬಿಎನ್ಎಸ್ ಕಾಯ್ದೆ 2023ರ US 240 192, ಬಿಎನ್ಎಸ್ ಕಾಯ್ದೆ 240ರ ಪ್ರಕರಣದ ಬಗ್ಗೆ 240 ಇದು ಏನ್ ಹೇಳುತ್ತೆ ಅಂತಂದ್ರೆ ಪ್ರಕರಣದ ಬಗ್ಗೆ ಸುಳ್ಳು ಸುದ್ದಿಯನ್ನ ಹೇಳೋದು, ಸುಳ್ಳು ಸುದ್ದಿಯನ್ನ ಹಬ್ಬಿಸೋದು. ಬಿಎನ್ಎಸ್ 192 ಗಲಭೆಗೆ ಕಾರಣ ಆಗುವಂತೆ ಪ್ರಚೋದನೆಯನ್ನ ನೀಡುವಂತ ಹೇಳಿಕೆಗಳು ಅಥವಾ ವಿಡಿಯೋಗಳನ್ನ ಮಾಡುವುದು, ಸಾರ್ವಜನಿಕರಲ್ಲಿ ಭಯ ಮೂಡಿಸುವಂತ ಸೆಕ್ಷನ್. ಸಾಲು ಸಾಲು ಸೆಕ್ಷನ್ಗಳನ್ನ ಈಗ ಯೂಟ್ಯೂಬರ್ ಸಮೀರ್ ವಿರುದ್ಧ ಹಾಕಲಾಗಿದೆ. ಇದೆಲ್ಲವೂ ಕೂಡ ಸೆಕ್ಷನ್ 192 ಸುಳ್ಳು ಮಾಹಿತಿಯನ್ನ ಹಂಚೋದು, ಅದು ಯಾವ ರೂಪದಲ್ಲಾಗಿರಬಹುದು, ಜನರಿಗೆ ಸುಳ್ಳು ಮಾಹಿತಿಯನ್ನ ಹಂಚೋದು. ಸೆಕ್ಷನ್ 194 ಇದೆಲ್ಲವೂ ಕೂಡ ಸಮೀರ್ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಸ್. ಹಾಗಾದ್ರೆ ಈ ಸೆಕ್ಷನ್ಗಳು ಎಷ್ಟು ಗಂಭೀರವಾದದ್ದು? ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ ತಕ್ಷಣ ಜಾಮೀನು ಸಿಕ್ಕಿಬಿಡುತ್ತಾ? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ವಕೀಲರಾದ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ MD ಸಮೀರ್ ವಿರುದ್ಧ ದೂರು ದಾಖಲಾಗಿದೆ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ. ಆ ಸೆಕ್ಷನ್ಗಳು BNS ಕಾಯ್ದೆಯ 240, 192 ಹಾಗೆ 353 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ B. ನಿರೀಕ್ಷಣಾ ಜಾಮೀನು ಸಿಕ್ಬಿಡುತ್ತಾ? ಹಾಗೆ ಈ ಸೆಕ್ಷನ್ಗಳು ಏನ್ ಹೇಳುತ್ತೆ? ಎಷ್ಟು ಗಂಭೀರವಾದ ಪ್ರಕರಣ ಇದು, ವಿವರಿಸ್ತಾ ಹೋಗ್ಬೋದು. ಏನೆಲ್ಲ ಬೈಲಬಲ್ ಅಫೆನ್ಸ್ ಇದೆ ಕೆಲವೊಂದೆಲ್ಲ, ಜೊತೆ ವಿತಿನ್ 5 years ಇರೋದ್ರಿಂದ ಬೈಲ್ ಆಗತ್ತೆ. ಕೋರ್ಟ್ ಅಲ್ಲಿ ಕರ್ಕೊಂಡು ಹೋಗೋರು ಅದೇನೋ ಮೇ ಬಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗಳಿಗೆಲ್ಲ ಇವನೇನೋ ರೆಸ್ಪಾಂಡ್ ಮಾಡಿಲ್ಲ. ಇವನು ಈತ ಯಾವಾಗ ಹೋಗೋದಿಲ್ಲ ನೋಟಿಸ್ಗಳಿಗೆ, ಮತ್ತೆ ರೆಸ್ಪಾಂಡ್ ಮಾಡೋದಿಲ್ಲ, ಹಾಗಾಗಿ ಕಸ್ಟಡಿಗೆ ತಗೊಂಡಿದ್ದಾರೆ. ಇದು ಆಲ್ರೆಡಿ ನಿರೀಕ್ಷಣಾ ಜಾಮೀನು ತಗೊಂಡಿದ್ದಾನ ಏನೋ ಗೊತ್ತಿಲ್ಲ. ಅಪ್ಲಿಕೇಶನ್ ಹಾಕಿದ್ದಾರೆ, 4 ಗಂಟೆ ನಂತರದಲ್ಲಿ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ಮತ್ತೆ ಹಾಗಾದ್ರೆ ಕಸ್ಟಡಿ ಕೊಟ್ರೆ ಅದು ಇನ್ಫೆಕ್ಷಸ್ ಆಗತ್ತೆ. ಬಟ್ ಇವಾಗ ಅಲ್ಲ ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗದೆ ಇರೋದು, ಪೊಲೀಸರು ಮನೆಗೆ ಬಂದಾಗ ಎಸ್ಕೇಪ್ ಆಗೋದು, ಪೊಲೀಸರಿಂದ ತಪ್ಪಿಸ್ಕೊಂಡು, ಇದೆಲ್ಲ ಕೂಡ ಕೌಂಟ್ ಆಗುತ್ತಾ ಜಾಮೀನು ಅರ್ಜಿ ಸಂದರ್ಭ? ಅಲ್ಲ ಆಗತ್ತೆ, ಬಟ್ ಅದಕ್ಕೆ ಕಂಡೀಷನ್ಸ್ ಗಳು ಹಾಕಿ ಎಗೇನ್ ಅದನ್ನ ಕಸ್ಟಡಿಗೆ ಅಂತ ಕೊಟ್ಟಾಗ ಅರೆಸ್ಟ್ ಮಾಡಿ ಅವಾಗ ಕೋರ್ಟ್ ಅದನ್ನ ಪರಿಗಣಿಸುತ್ತೆ. ನೆಕ್ಸ್ಟ್ ಅವನಿಗೆ ಕಂಡೀಷನ್ಸ್ ಹಾಕತ್ತೆ, ಈ ಜ್ಯೂರಿಸ್ಡಿಕ್ಷನ್ ಬಿಟ್ಟು ಹೋಗ್ಬಾರ್ದು ಅಥವಾ ನೀನ್ ತಪ್ಪಿಸ್ಕೊಬಾರ್ದು, ಈ ತರ ಕೆಲವೊಂದು ಕಂಡೀಷನ್ಸ್ ಗಳಾಗಿ ಬೇಲ್ ಕೊಡ್ತಾರೆ. ಮತ್ತೊಂದ್ ಕಡೆ ತಿಮ್ರೋಡಿ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಯಿತು, ಅರೆಸ್ಟ್ ಕೂಡ ಆಗಿದ್ದಾರೆ. ಅವ್ರ ವಿರುದ್ಧವಾಗಿ BNS ಕಾಯ್ದೆಯ 196 ಸಬ್ ಕ್ಲಾಸ್ 1 ಹಾಗೆ 352 352 ಹಾಗೆ 353 ಸಬ್ ಕ್ಲಾಸ್ 2 ಇದರ ಅಡಿ ದಾಖಲಾಗಿದ್ದು ಅರೆಸ್ಟ್ ಆಗಿದ್ದಾರೆ ತಿಮ್ರೋಡಿ ಅವರು. ಹೌದೌದು, ಅರೆಸ್ಟ್ ಆಗಿದ್ದಾರೆ, ತಿರುಗಿ ಕಸ್ಟಡಿ ಕೊಡ್ತಾರೆ. ಅದು ಕೂಡ ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಇರುತ್ತೆ, ಸೊ ಹಂಗಾಗಿ ಅದು ಅಲ್ಲಿ ಬೇಲ್ ಸಿಗತ್ತೆ. ಈಗ ನಾರಾಯಣ ಸ್ವಾಮಿ ಅವರೇ, ನೀವು ಕೂಡ ಈ ಧರ್ಮಸ್ಥಳ ಕೇಸನ್ನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದೀರಿ, ಟ್ರ್ಯಾಕ್ ಮಾಡ್ತಿದ್ದೀರಿ, ಹೀಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ತಿಮ್ರೋಡಿ ಅವರನ್ನ ವಶಕ್ಕೆ ಪಡಿಲಿಕ್ಕೆ ಹೋದಾಗ ಇದು ಸರ್ಕಾರ SIT ತನಿಖೆಯನ್ನ ಮುಚ್ಚಾಕ್ಲಿಕ್ಕೆ ಮಾಡ್ತಿರೋ ಪ್ರಯತ್ನ ಅಂತ ಅಂತಾರೆ. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಘೋಷಣೆಗಳನ್ನ ಕೂಗ್ತಾರೆ. ಈಗ ತಿಮ್ರೋಡಿ ಅವ್ರ ವಿರುದ್ಧ ದಾಖಲಾಗಿರೋ ಪ್ರತ್ಯೇಕ ಪ್ರಕರಣಕ್ಕೂ SIT ತನಿಖೆಗೂ ಹೇಗ್ ಸಂಬಂಧ? ಸಂಬಂಧ ಇಲ್ಲ. ಅದನ್ನೇ ಹೇಳಿದ್ನಲ್ಲ, ದಿಕ್ಕು ತಪ್ಪಿಸುವಂತದ್ದು, ದಾರಿ ತಪ್ಪಿಸುವಂತದ್ದು, ಜನಗಳಿಗೆ ಒಂದು ರಾಂಗ್ ಮೆಸೇಜ್ ಕೊಡುವಂತದ್ದು, ಇದ್ರ ಮೇಲೆ ಪೊಲೀಸ್ನವರು ಇದ್ರುಗಳು ಈ ತರ ಮಾಡೋದ್ರ ಮೇಲೆ ಅವ್ನ ಕಾಂಟ್ಯಾಕ್ಟ್ ಮೇಲೆನೆ ಕೇಸ್ಗಳು ಫೈಲ್ ಮಾಡ್ಬೇಕು. ಅವರು ಎಲ್ಲ ನಮ್ಗೇನು ಆಗಲ್ಲ ಅನ್ನೋ ತರ ಅವ್ರ ಕೈ ಕಟ್ಟಿ ಕೂರೋ ತರ ಕೂತ್ಕೊಂಡ್ರೆ ಇನ್ನೇನಾಗತ್ತೆ ಮೇಡಮ್? ಈಗ ನೋಡಿ, ಈ ತರ ಇದೇ ಬೇರೆಯವರೆಲ್ಲ ಮಾಡಿದ್ರೆ ಪೊಲೀಸ್ನವರು ಅವ್ರ ಮೇಲೆ ನನ್ನ ಕೆಲಸಕ್ಕೆ, ನನ್ನ ಡ್ಯೂಟಿಗೆ ಅಡ್ಡಿಪಡಿಸ್ತಾ ಅಂತೇಳಿ ಕೇಸ್ಗಳು ಫೈಲ್ ಮಾಡ್ತಾರೆ. ಆ ತರ ಮಾಡ್ಬೇಕು. ಆವಾಗ ಆಟೋಮೆಟಿಕ್ ಆಗಿ ಕೆಲವೊಂದೆಲ್ಲ ಆತ ನಾನ್ ಬೇಲೇಬಲ್ ಅಫೆನ್ಸಸ್ಗಳು ಎಲ್ಲ ಆಗತ್ತೆ. ಸುಮ್ನೆ ಬೇಲೇಬಲ್ ಅಫೆನ್ಸಸ್ಗಳೆಲ್ಲ ಹಾಕೋದು, ಆತನ ಬೇಲ್ ಸಿಗತ್ತೆ. ಒಂಥರ ಮಗನು ಚೂಟೋದು, ತೊಟ್ಲು ತೂಗೋದು ತರ ಆದ್ರೆ ಏನು ಪ್ರಯೋಜನ ಇಲ್ಲ. ಕೆಲವೊಬ್ಬರಿಗೆ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ತಾರೆ. ಅವನು ಒಂದ್ ಟೈಮಲ್ಲಿ ರೌಡಿ ಶೀಟರ್, ಯಾರು ತಿಮ್ಮರೋಡಿ, ಆತನ ಮೇಲೆ ಹಲವಾರು ಪ್ರಕರಣಗಳಿದೆ. ಅಂತವ್ರ ಮೇಲೆ ಒಂದ್ ಮರ್ಸಿ ಇರಬಾರ್ದು. ಮರ್ಸಿ ಯಾವಾಗ ಬರ್ಬೇಕು ಅಂದ್ರೆ ಆತನ ಹೋರಾಟಗಳು, ಆತನ ಏನೋ ಒಂದು ಇದ್ರಲ್ಲಿ ಬಂದು ಜನಗಳ ಒಂದು ಉಪಯೋಗಕ್ಕೋಸ್ಕರ ಆಗತಂತ ಕೇಸ್ಗಳಾಗಿ ಮತ್ತೊಂದ್ ಟೈಮಲ್ಲಿ ಸ್ವಲ್ಪ ಮರ್ಸಿ ಇದ್ರೆ ಪರವಾಗಿಲ್ಲ. ಆಗಿರ್ತಕ್ಕಂಥ ಎಷ್ಟೋ ಕೇಸ್ಗಳೆಲ್ಲ ಪರ್ಸನಲ್ ಯೂಸು, ಗೂಂಡಾಗಿರಿ ಮಾಡಿರ್ತದೆ, ಇಂಥ ಕೇಸ್ಗಳು, ಇಂಥದ್ರ ಮೇಲೆ ಯಾಕೆ ಮರ್ಸಿ ತೋರಿಸ್ತಾರೆ ಪೊಲೀಸ್ ಅಂತಾನೆ ಅರ್ಥ ಆಗೋದಿಲ್ಲ. ಬಟ್ ಈ ಪ್ರಕರಣಗಳೆಲ್ಲ ಖಂಡಿತ ನ್ಯಾಯಾಲಯಕ್ಕೆ ಹೋದ್ರೆ ಮೇ ಬಿ ಒಂದ್ ದಿವಸ ತಡ ಆಗ್ಬೋದು ಅಷ್ಟೇ, ಖಂಡಿತ ಬೇಲ್ ಅಂತೂ ಆಗತ್ತೆ. ಈ 3 ಜನರ ವರ್ತನೆ, ನಾವು ಕಳೆದ 2-3 ದಿನಗಳ ಹಿಂದೆ ಮಟ್ಟಣ್ಣನವರ್ ಅವ್ರ ಮನೆಗೆ ಲಾಯರ್ಸ್ ಹೋದಾಗ ಏನಾಯ್ತು ಹೈಡ್ರಾಮಾ, ನೀವು ಕೂಡ ಅದನ್ನು ಗಮನಿಸಿರ್ತೀರಿ. ಆ ವಿಚಾರದಲ್ಲಿ ಮಾತ್ರ ನಂದು ಬಹಳ ಲಾಯರ್ ಆಗಿ ನಂದು ಬಹಳ ಖಂಡನೆ ಇದೆ. ಏನ್ ಲಾಯರ್ಗಳನ್ನೇನು ಅವರು ಒಂಥರ ಅವ್ರು ನಗೋದು, ಸರ್ಕಾಸಮ್ ಅಲ್ಲಿ ಮಾತಾಡೋದು, ಬಹಳ ಕಿಂಡಲ್ ಮಾಡೋದು, ID ಕಾರ್ಡ್ ಎಲ್ಲಿ ಅಂತ ಕೇಳೋದು, ಅದನ್ನ ಕೇಳಕ್ ಇವನ್ ಯಾವನು ಲಾಯರ್ಗಳನ್ನ, ಅದನ್ನ ಕೇಳೋಕೆ ಇವನ್ ಯಾವನು? ಕೋರ್ಟ್ ಇಂದ ನೋಟಿಸ್ ಬಂದಿದೆ, ತಗೊಂಡು ಯಾರು ಕೊಟ್ರು ಅನ್ನೋದೇ ಇಟ್ಕೊಂಡ್ಲಿ, ಅದನ್ನ ಬಿಟ್ಬಿಟ್ಟು ನಿನ್ ID ಕಾರ್ಡ್ ಕೊಡು, ನಿನ್ ಲಾಯರ್ ಯಾಕೆ ಕೋರ್ಟ್ ಹಾಕೊಂಡ್ ಬಂದಿಲ್ಲ, ಇವನ್ ಯಾವ ನನ್ನ ಮಗ ಇವನ್ ಕೇಳೋಕೆ? ಗಿರೀಶ್ ಮಟ್ಟಣ್ಣ ಇವನ್ ಯಾವನು ಅಂತ ಕೇಳಕ್ಕೆ ಹುಸಿ ಬಾಂಬಿಟ್ಟು ನನ್ನ ಮಗ ಅವನು.
ಇವನ್ ಯಾವನು ಕೇಳಕ್ಕೆ ಲಾಯರ್ನ? ಅಲ್ಲ, ಒಟ್ಟಾರೆಯಾಗಿ ಈ ಮೂರು ಜನರ ವರ್ತನೆಗಳು ನಾನು ಹೇಳ್ತಿರೋದು ಅಂದ್ರೆ ಇವರು ತಮ್ಮನ್ನು ತಾವು ನ್ಯಾಯದ ಪರವಾದ ಹೋರಾಟಗಾರರು ಅಂತ ಕರೆದುಕೊಳ್ತಾರೆ. ಆದ್ರೆ ನ್ಯಾಯ ಹಾಗೆ ಕಾನೂನಾತ್ಮಕವಾಗಿ ಬರೋ ಪೊಲೀಸರನ್ನ ಪ್ರಶ್ನೆ ಮಾಡ್ತಾರೆ, ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡುವ ವಕೀಲರನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಇದು ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿ ಹೇಗ್ ಕರ್ಕೊಳ್ತಾರೆ ತಮ್ಮನ್ನು ತಾವು? ಪ್ರಶ್ನೆ ಯಾರನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಇವ್ರಿಗೆ ಪ್ರಶ್ನೆ ಮಾಡೋ ಯಾವ ನೈತಿಕತೆನೂ ಇಲ್ಲ, ಪ್ರಶ್ನೆ ಮಾಡೋ ಯಾವ ಯೋಗ್ಯತೆನೂ ಇಲ್ಲ. ಆಯ್ತಾ? ಇವನು ಇವನು ನಿಜವಾಗ್ಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋನೇ ಆಗಿದ್ರೆ ಮಟ್ಟಣ್ಣ ವಿಧಾನಸೌಧದಲ್ಲಿ ಹುಸಿ ಬಾಂಬ್ ಇಟ್ಬಿಟ್ಟು ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಾ ಇಲ್ಲ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಿದ್ದ ಅವನು. ಇವಾಗ ಇಂಥವನ ಹತ್ರ ಏನ್ ಮೇಡಮ್ ನ್ಯಾಯದ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇವರೆಲ್ಲ ಸಮಾಜದ ಮಾರಕ. ಇವನು ಹಿಂದೂ ಧರ್ಮದ ಹೆಸರಿಟ್ಕೊಂಡು ಹಿಂದೂ ಧರ್ಮಕ್ಕೆ ನಾವು ದೊಡ್ಡ ಹೋರಾಟಗಾರ ಮಾಡಿರಬಹುದು ಹೋರಾಟಗಳು, ಆದ್ರೆ ಅವರ ಸ್ವಂತ ಸ್ವಾರ್ಥಗಳು, ಅವರ ಬೆಳೆ ಬೇಯಿಸ್ಕೊಳಕ್ಕೆ ಅವರು ಹಲವಾರು ಅವ್ರ ಸ್ವಾರ್ಥದ ಒಂದು ಲಾಭ ಮಾಡ್ಕೊಂಡಿದ್ದಾರೆ. ಹೋರಾಟದ ನೆಪದಲ್ಲಿರೋ ಗೋಮುಖ ವ್ಯಾಘ್ರಗಳು ನನ್ನ ಪ್ರಕಾರ ಇವರು. ಒಂದು ಇರ್ಬೇಕು. ಮೊನ್ನೆ ಲಾಯರ್ಗಳ ವಿಚಾರದಲ್ಲಿ ಅವಮಾನ ಮಾಡಿದಾಗ್ಲೂ ನನಗೆ ಬಹಳ ನೋವಾಯ್ತದು. ನನ್ನ ಜೊತೆಗೆ ಒಬ್ಬ ವಕೀಲನಾಗಿ ನಾನು ಖಂಡಿತವಾಗಿಯೂ ಅದನ್ನ ಖಂಡಿಸ್ತೀನಿ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರುವ ಅಪಪ್ರಚಾರಗಳು, ಸುಳ್ಳು ಮಾಹಿತಿಗಳು, ಇದನ್ನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಅಸೆಂಬ್ಲಿಯಲ್ಲೂ ಕೂಡ ಚರ್ಚೆ ಆಗಿತ್ತು. ದೂರು ದಾಖಲಾಗ್ಲಿ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಈ ಕ್ರಮ ಕೂಡ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ನಡೆ ಎಷ್ಟು ಮುಖ್ಯ ಇತ್ತು ಅಂತ ಹೇಳಿ, ಎಸ್ಪೆಷಲಿ ಧರ್ಮಸ್ಥಳ ಪ್ರಕರಣ ನೋಡಿ. ಅವರು ಈ ಸೌಜನ್ಯ ಹೋರಾಟದಲ್ಲಿ ಇಷ್ಟೊಂದು ಅನ್ಯಾಯ ಆಗಿದೆ, ಹಿಂಗೆಲ್ಲ ಅಪಪ್ರಚಾರ ಆಗ್ತಾ ಇದೆ, ಅಥವಾ ಧರ್ಮಸ್ಥಳಕ್ಕೆ ಅನ್ಯಾಯ ಆಗಿದೆ, ಈ ತರ ಒಂದು ಮೈಂಡ್ ಸೆಟ್ ಬಂದು ಸರ್ಕಾರದವ್ರು ಎಚ್ಚೆತ್ಕೊಂತ ಇಲ್ಲ. ಯಾವಾಗ ಇವ್ರ ಬುಡಕಗಳಿಗೆ ಬೆಂಕಿ ಬಿತ್ತಲ್ಲ, ಯಾವಾಗ ಇವ್ರಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಹಾಗಾಗಿ ಇವ್ರು ಇದನ್ನ ಡಿಸಿಷನ್ ತಗೊಂಡಿದ್ದಾರೆ. ಇವರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರಿಗೆ ಅಪಪ್ರಚಾರ ಆಗ್ತಾ ಇದೆ ಅಂತನೋ ಅಥವಾ ಧರ್ಮಸ್ಥಳದ ಅಪಪ್ರಚಾರ ಆಗ್ತಾ ಇದೆ ಅಂತನೋ ಮಾಡೋದಾಗಿದ್ರೆ ಇವ್ರು 2 ವರ್ಷದ ಮೊದ್ಲೇ ಮಾಡ್ಬೇಕಾಗಿತ್ತು. ಅಪಪ್ರಚಾರ ಅವಾಗ್ಲೇ ಪ್ರಾರಂಭ ಆಗಿತ್ತು. ಇವಾಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಗೌರ್ಮೆಂಟ್ ಬಗ್ಗೆ, ಪ್ರೆಸೆಂಟ್ ಸಿಟಿಂಗ್ ಗೌರ್ಮೆಂಟ್ ಅಂಡ್ ಆಲ್ಸೋ ಅಪೋಸಿಷನ್ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಾವು ಏನಾದ್ರು ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಈ ಡಿಸಿಷನ್ ತಗೊಳ್ತಾ ಇದ್ದಾರೆ. ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ಈ ಸೆಷನ್ ಅಲ್ಲಿ ಇದೇ ಕೆಲಸ ಯಾಕೆ ಮೊದ್ಲು ಮಾಡ್ಲಿಲ್ಲ? ಇವರು 2 ವರ್ಷದಿಂದ ಬಾಯಿ ಬಡ್ಕೊಂಡ್ ಸಾಯ್ತಾ ಇದ್ರಲ್ಲ, ಯಾಕೆ ಅವಾಗ ಮಾಡ್ಲಿಲ್ಲ? ಯಾಕೆ ಅವಾಗ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು ಅಂದ್ರೆ, ಅವಾಗ ಯಾವಾಗ್ಲೂ ಗೌರ್ಮೆಂಟ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡ್ತಾ ಇರಲ್ಲ, ಬರೀ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ರು. ಅವಾಗ ಸೈಲೆಂಟ್ ಆಗಿದ್ರು. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಸೆಷನ್ ಅಲ್ಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾರೆ. ಯಾಕೆ ಇಷ್ಟು ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರ್ ಬಾಗ್ಲ ಹಾಕೊಂಡ್ರು ಅನ್ನಂಗೆ ಧರ್ಮಸ್ಥಳದ ಬಗ್ಗೆ ಎಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು. ಅವಾಗ ಎಲ್ಲೋಗಿದ್ರು ಇವರೆಲ್ಲ? ಕಡೆ ಪಕ್ಷ ಹೋಗ್ಲಿ ಬಿಡಿ, ಕಡೆ ಪಕ್ಷ ಈಗ್ಲಾದ್ರೂ ಮಾಡ್ತಾ ಇದಾರಲ್ಲ, ಇದೇ ಒಂದ್ ಸಮಾಧಾನ ನಮ್ಗೆ ಅಷ್ಟೇ. ಕಡೆ ಪಕ್ಷ ಇವಾಗ ಮಾಡ್ತಾ ಇದಾರಲ್ಲ, ಕಡೆ ಪಕ್ಷ ಒಂದು ಸಮಾಧಾನ. ಬಟ್ ಆದ್ರೆ ಇವರೊಂಥರ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಸಮಾಜಕ್ಕೆ ಮಾರಕ. ಸಮೀರ್ ಇರ್ಬೋದು, ಅಥವಾ ಈ ಏನು ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, ಅಥವಾ ಮಹೇಶ್ ಚಿಮ್ರೋಡಿ ಇರ್ಬೋದು, ಮತ್ತೆ ಒಂದು 5-6 ಜನ ಯೂಟ್ಯೂಬರ್ಸ್ ಇದ್ದಾರೆ. ಖಂಡಿತ ಅವರು ಸಮಾಜಕ್ಕೆ ತುಂಬಾ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಕೆಲವೊಂದು ಇವಾಗ ಸ್ಯಾಟಲೈಟ್ ಮಾಧ್ಯಮಗಳಿದೆ, ಕೆಲವೊಂದು ಯೂಟ್ಯೂಬರ್ಸ್ ಮಾಧ್ಯಮ ಎಷ್ಟು ರೆಸ್ಪಾನ್ಸಿಬಲ್ ಈ ಸಲ ಅಂದ್ಕೋ. ರಿಯಲಿ ನಾನು ಐ ಅಪ್ರಿಶಿಯೇಟ್ ಆಲ್ ದ ಚಾನಲ್ಸ್. ಕೆಲವೊಂದು ಚಾನಲ್ಸ್ ನಾನು ಅಪ್ರಿಶಿಯೇಟ್ ಮಾಡಕ್ಕಾಗಲ್ಲ, ಕೆಲವೊಂದು ಚಾನಲ್ಸ್ಗಳು ನೆಗೆಟಿವ್ ಆಗಿ ಮಾಡ್ತಾರೆ, ಆದ್ರೆ ಅದೆಲ್ಲ ಸತ್ಯಕ್ಕೆ ದೂರ. ಆದ್ರೆ ನೀವು ಇವಾಗ ರಿಪಬ್ಲಿಕ್ ಕನ್ನಡ ಇರ್ಬೋದು, ಇನ್ನ ಒಂದು ಹಲವಾರು ಚಾನಲ್ಸ್ಗಳು ಈ ಸಲ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಧರ್ಮದ ವಿರೋಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ, ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಅಂತವ್ರ ವಿರುದ್ಧವಾಗಿ ಪ್ರಾಮಾಣಿಕವಾಗಿ ಏನು ಮಾಧ್ಯಮಗಳು ಮಾಡ್ತಾ ಇದೆ, ಖಂಡಿತವಾಗಿಯೂ ಇದು ಇಂಥದ್ದೇ ನಮಗೆ ಬೇಕಾಗಿರುತ್ತೆ ಸಮಾಜಕ್ಕೆ. ಇದು ರೈಟ್ ವಿರುದ್ಧವಾಗಿ ಅಂತಲ್ಲ ಸರ್, ನಮ್ಗೆ ಏನ್ ಸುದ್ದಿ ಬರ್ತಿದೆ ಅದನ್ನ ಪಾರದರ್ಶಕವಾಗಿ. ನಿಮ್ಮ ಹತ್ರ ಇನ್ನೊಂದು 2-3 ಪ್ರಶ್ನೆಗೆ ಉತ್ತರ ಬೇಕು ಸರ್. ಒಂದು ಬ್ರೇಕ್ ಹೋಗೋ ಸಮಯ, ದಯವಿಟ್ಟು ಸಂಪರ್ಕದಲ್ಲಿ ಇರಿ. ನಾರಾಯಣ ಸ್ವಾಮಿ